ಅದಕ್ಕೆ ಹೇಳೋದನ್ಸುತ್ತೆ ಬಂದಿದ್ದ ಟ್ರೆಂಡೆಲ್ಲ ನಾವು ಕುರಿಗಳ ಥರ ಫಾಲೋ ಮಾಡಬಾರ್ದು ಅಂತ. ನಾನಿಲ್ಲೊಂದು ನಲ್ಲಿಕಾಯ್ದು ಡಿಟಾಕ್ಸ್ ಡ್ರಿಂಕಿಂದು ಒಂದು ರೀಲ್ ನೋಡಿದ್ದೆ. ಯಾಕೆ ನಾನು ಟ್ರೈ ಮಾಡಬಾರ್ದು ಇದನ್ನು, ಹೇಗಿರುತ್ತೆ ನೋಡೇ ಬಿಡೋಣ, ಹೇರಿಗೆ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಡೆಫಿನೆಟ್ಲಿ ಅಟ್ಟರ್ ಫ್ಲಾಪ್ ಅಂತಲೇ ಹೇಳ್ಬೋದು. ನನಗಿದು ಮಾಡೋಕ್ಕೆ ಬಂದಿಲ್ಲ ಇರ್ಬೋದು, ಅಥವಾ ಇದ್ರ ಟೇಸ್ಟ್ ಇರೋದೇ ಹೀಗೆ ಇರ್ಬೋದು. ಬಟ್ ನಾನು ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿದಾಗ ತುಂಬ ಒಗ್ರಾಗಿತ್ತು ಟೇಸ್ಟು. ನಿಜವಾಗ್ಲೂ ಕುಡಿಯೋಕ್ಕೆ ಆಗಲ್ಲ, ಯಾಕೆ ತಣ್ಣೀರಲ್ಲಿ ಏನಾದ್ರು ಕುಡಿದ್ರೆ ನಿಜವಾಗ್ಲೂ ಕೆಮ್ಮು ಬರುತ್ತೆ. ಬಟ್ ಇದು ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳಿದ್ರಲ್ಲ, ಟ್ರೈ ಮಾಡೋಣ ಅಂತ ಮಾಡಿದೆ. ನಿಜ ಕುಡಿಯೋಕ್ಕೆ ಆಗಿಲ್ಲ. ಸೋಮು ನನ್ನ ನೋಡ್ಬಿಟ್ಟು ನಗ್ತಾಯಿದ್ರು, ಏನೇನೋ ಟ್ರೈ ಮಾಡಬೇಡ, ಸುಮ್ಮನೆ ನೀನು ಹೆಂಗೆ ನಿನ್ನ ಹೆಲ್ದಿ ಡಯಟ್ ನೀನು ಏನು ಮಾಡ್ತೀಯ ಅದನ್ನೇ ಮಾಡು, ಇದೆಲ್ಲ ಯಾಕೆ ಮಾಡ್ತೀಯ ಅಂತ ಬೈತಾಯಿದ್ರು. ಸೊ ಈ ಸಲ ನಾನು ಟ್ರೈ ಮಾಡಿದ ಒಂದು ರೀಲ್ ಟ್ರೆಂಡ್ ಫ್ಲಾಪ್ ಆಯ್ತಂತ ಹೇಳ್ಬೋದು ನಿಜವಾಗ್ಲೂ. ಅದಾದಮೇಲೆ ನನಗೆ ಹೇರ್ ಅಪಾಯಿಂಟ್ಮೆಂಟ್ಸ್ ಇತ್ತು, ಹೇರ್ ಕಟ್ ಮಾಡಿಸೋಣ ಅಂತ ಹೋದೆ. ಈ ಸರಿ ಕಂಪ್ಲೀಟಾಗಿ ಶಾರ್ಟ್ ಹೇರ್ ಕಟ್ ಮಾಡಿಸಿದ್ದೀನಿ. ಸೊ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ನೀವು ನೋಡಿದ್ದೀರಾ. ಆಲ್ರೆಡಿ ತುಂಬ ಜನ ಇಷ್ಟಪಟ್ಟಿದ್ದೀರಾ, ಸಖತ್ತಾಗಿ ಕಾಣ್ತಾ ಇದೆ, ಸೂಟ್ ಆಗ್ತಿದೆ ಅಂತ ಹೇಳಿಬಿಟ್ಟು. ನಾನಿದು ಮಾಡಿಸಿರೋದು ಮಲ್ಟಿ ಲೇಯರು, ಅದಕ್ಕೆ ಬ್ರೌನ್ ಕಲರ್ನ ಹಾಕ್ಸಿದ್ದೀನಿ. ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಕಲರ್ ನಾನು ಹಾಕ್ಸಿರೋದು. ಸೊ ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟ್ಸ್ ಅಂತ ನನಗೆ ಅನಿಸುತ್ತೆ. ಮತ್ತೊಂದು ಮಿನಿ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್.